JDS ಪಕ್ಷ ಎಲ್ಲಿದೆ ಅಂತಂದ್ರೆ ಇವತ್ತು ಇಲ್ಲಿ ಬಂದು ನೋಡ್ಬೇಕು JDS ಪಕ್ಷ ಎಲ್ಲಿದೆ ಅಂತ. ಇವತ್ತು ನಮ್ಮ ನಾಯಕರಾದಂಥ ವೆಂಕಟಪ್ಪ ನಾಯಕ್ ಅವರು ಇವತ್ತು ಅದ್ದೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆದುಕೊಂಡು ಇವತ್ತೇನು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮ ನಮ್ಮ JDS ಶಕ್ತಿಯನ್ನು ನಾವು ತೋರಿಸುವಂತ ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ನಾಯಕರು ಏನು ಶಾಸಕರಾಗಿ ಗೆದ್ದಾಗ ಹಲವಾರು ಕಾರ್ಯಕ್ರಮಗಳು ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ನಾಯಕರಿಗೆ, ನಮ್ಮ ವೆಂಕಟಪ್ಪ ನಾಯಕರಿಗೆ ಬೇರೆ ಪಕ್ಷದವರು ನಿಮ್ಮನ್ನು ಸಚಿವರು ಮಾಡ್ತೀವಿ, ನಿಮಗೆ ಪದವಿ ಕೊಡ್ತೀವಿ, ನೀವು ಬರ್ರಿ ಅಂತ ಕರೆದರು. ಆದರೆ ನಮ್ಮ ನಾಯಕರು ಹುಲಿಯಲ್ಲಿ ಹೊಟ್ಟೆಯಲ್ಲ ಹುಟ್ಟಿದಂಥ ಹುಲಿಯೇ. ಯಾಕಂದ್ರೆ ಅವರು ರಾಜ ಅಮ್ಮಣ್ಣ ನಾಯಕರ ಮಗನಾಗಿ ಕೊಟ್ಟ ಮಾತಿಗೆ ಎಂದು ತಪ್ಪಲಾರದಂತ ಹೇಳುತ್ತಾ ಅವರು ಅವತ್ತು ಅವ್ರು ಏನು ಆಮಿಷವನ್ನು ತಿರಸ್ಕರಿಸ ಮಾಡಿದರು. ಇವತ್ತು ವೆಂಕಟಪ್ಪ ನಾಯಕ್ ಅವರು JDS ನಲ್ಲೇ ಇರ್ತೀನಿ, JDS ಪಕ್ಷ ಕಟ್ತೀನಿ, ಕುಮಾರಣ್ಣ ಅವರಿಗೆ ನಾವು ಯಾವಾಗಲೂ ನಾವು ಇದೇ ತಿರ್ತೀನಿ ಅಂತ ಹೇಳಿ ಇವತ್ತು ಪಕ್ಷವನ್ನು ಕಟ್ಟುತ್ತಿದ್ದಾರೆ. ಇವತ್ತು ಎಂದೂ ಅವರು ಪಕ್ಷವನ್ನು ಬಿಟ್ಟಿಲ್ಲ. ಇವತ್ತು ಅವರು ಈ ಸತತವಾಗಿ ಹಗಲು ಇರುಳು ಈ ಕ್ಷೇತ್ರವನ್ನು ತಿರುಗಾಡಿ ಪಕ್ಷವನ್ನು ಕಟ್ತಾ ಇದ್ದಾರೆ. ನಾನು ಒಂದು ಮಾತು ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ, ನಮ್ಮ ನಾಯಕರು ಏನಿವತ್ತು ರಾಯಚೂರು ಜಿಲ್ಲೆಯಲ್ಲಿ ಇರುವಂತ ನಮ್ಮ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡರು ಮತ್ತು ನಮ್ಮ ವೆಂಕಟಪ್ಪ ನಾಯಕರವರು ಇಬ್ಬರನ್ನ ನಾವು ಅವತ್ತು ಮಿನಿಸ್ಟರ್ ಮಾಡ್ತೀವಿ ಅಂತ ಕರೆದಾಗ ಇಬ್ಬರು ತಿರಸ್ಕರಿಸಿ ನಮ್ಮ ಪಕ್ಷಕ್ಕೆ ಇವತ್ತು ವಿಧೇಯತೆ ಆಗಿದ್ದಾರೆ. ಇದು ನಮ್ಮ JDS ಪಕ್ಷ. ನಾವು ಒಂದು ಇವತ್ತು ಕಾರ್ಯಕರ್ತರಲ್ಲಿ ಹೇಳ್ತೀನಿ, ಕುಮಾರಣ್ಣವರು ಹಂಗೆ ರೈತರನ್ನ ಯಾರಾದರೂ ಪ್ರತಿ ಕೆಲಸಕ್ಕೆ ಸ್ಪಂದನೆ ಮಾಡಿದಂತ ವ್ಯಕ್ತಿ ಅಂತಂದ್ರೆ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಬ್ಬರೇ. ಬೇರೆ ಯಾರು ಮುಖ್ಯಮಂತ್ರಿಗಳು ಇವತ್ತು ಬಂದು ಕೆಲಸ ಮಾಡಿಲ್ಲ. ನೀವತ್ತೊಂದು ಹೇಳ್ತೀನಿ ನಿಮಗೆ, ಕರಿಗುಡ್ಡಲ್ಲಿ ಇದೇ ದಿನಾಂಕ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಜನತಾ ದರ್ಶನ ಮಾಡಿದರು. ಪ್ರತಿಯೊಂದು ವ್ಯಕ್ತಿಗಳನ್ನು ಕರೆದು ಅವ್ರು ಏನ್ ಮಾಡಿದ್ರು ಗೊತ್ತಾ, ಬಗಲಕ್ಕೆ ಕರೆದು ಏನು ಯಾವ ರೀತಿ ನಿಮ್ಮ ಸಮಸ್ಯೆಗಳು ಏನು ಅಂತ ಕೇಳಿದ್ರು. ಆದರೆ ಮೊನ್ನೆ ಗ್ರಾಮಾಂತರ ಕ್ಷೇತ್ರ ಬಂದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3 ಬ್ಯಾರಿಕೇಡ್ ಕಡಿಸಿ ದೂರಿಂದ ನಿಂತು ನೋಡಯ್ಯ ಯಾರೋ ಜನ ಬಂದಿದ್ದಾರೆ ಅಂತ ದೂರಿಂದ ಮನವಿಗಳು ನಿಸ್ಕೊಂತಾರೆ. ಇಂಥ ಪರಿಸ್ಥಿತಿ ಈ ಸಿದ್ದರಾಮಯ್ಯ ಸರ್ಕಾರದ್ದು. ಇವತ್ತು ನಮ್ಮ ಮುಖ್ಯಮಂತ್ರಿ ಅವರು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಜನಸ್ಪಂದನೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ನನಗೇನು ಅವಕಾಶ ಕೊಟ್ಟಿದ್ದಾರೆ, ನಾನು ಒಂದು ಮಾತು ಹೇಳ ಬಯಸ್ತೇನೆ. ಮುಂದಿನ ಸರ್ಕಾರ JDS ಮತ್ತು BJP ಸರ್ಕಾರ ಆಗುತ್ತೆ. ನೀವು ನೆನಪಿಟ್ಟುಕೊಳ್ಳಿ, ರೈತರನ್ನು ಮತ್ತೆ ಏನಾದರೂ ಈ ದೇಶದಲ್ಲಿ ಮತ್ತು ಈ ಕರ್ನಾಟಕದಲ್ಲಿ ರೈತರ ಪರವಾಗಿ ಹೋರಾಡುವಂತ ಏಕೈಕ ವ್ಯಕ್ತಿ ಯಾರಂದ್ರೆ ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡರು. ಅವ್ರನ್ನ ಬಿಟ್ಟು ಯಾರು ಮಾಡಕ್ಕಾಗಲ್ಲ. ಅವರು ಇವತ್ತು ಕೃಷ್ಣ ಬಡದಂಡೆ ಮಾಡಿದ್ದಾರೆ. ಹಲವಾರು ನೀರಾವರಿ ಯೋಜನೆಗಳನ್ನು ಪ್ರತಿ ಕ್ಷಣವನ್ನು ಯೋಚನೆ ಮಾಡುವಂತ ರೈತರ ಪರವಾಗಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು. ನಿಮಗೆ ಇವತ್ತು ಈ ವೇದಿಕೆಯಲ್ಲಿ ನೀವು ಶಾಸ್ತ್ರ ಜನ ಸೇರಿದ್ದೀರಿ. ಇವತ್ತು ನೀವೆಲ್ಲ ತೋರಿಸಿದ್ರಿ ಅಂತಂದ್ರೆ ನಮ್ಮ ಶಕ್ತಿ ರಾಯಚೂರು ಜಿಲ್ಲೆಯಲ್ಲಿ JDS ಬಲಿಷ್ಠವಾಗಿದೆ ಅಂತ ಸಂದೇಶ ಕೊಟ್ಟಿದ್ರಿ. ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಏನ್ ಹೇಳೋದೇನಂತಂದ್ರೆ, ನೀವು ಮಂಡ್ಯ ಯಾವ ತರ ನಿಮಗೆ ಹೆಬ್ಬಾಗಲಿದೆ ಅದೇ ರೀತಿಯಾಗಿ ಈ ರಾಯಚೂರು ಜಿಲ್ಲೆಯು ಸಹ ಮಂಡ್ಯ ತರನೇ ನಮ್ಮದು ಬಲಿಷ್ಠವಾದಂತ ಕ್ಷೇತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬಲಿಷ್ಠವಾಗಿ JDS ಪಕ್ಷವನ್ನು ಕಟ್ಟುತ್ತೀವಿ ಅಂತ ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತ 2 ಮಾತನಾಡಲು ನಮ್ಮ ನೆಚ್ಚಿನ ನಾಯಕರಾದಂಥ ರಾಜ ವೆಂಕಟಪ್ಪ ನಾಯಕ್ ಅವರಿಗೆ ನಾನು ಅನಂತ ದಿನಗಳನ್ನು ತಿಳಿಸ್ತೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನಮ್ಮ ವೆಂಕಟಪ್ಪ ನಾಯಕ್ ಅವರಿಗೆ ಇರಲಿ. ಇವತ್ತೇನು ಭರ್ಜರಿ ರೋಡ್ ಶೋ ಮಾಡಿದಂತ ಎಲ್ಲ ನನ್ನ ಯುವಕರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಮಾಧ್ಯಮದವರು ವಿಶೇಷವಾಗಿ ರಾಯಚೂರಿಂದ ಎಲ್ಲ ಮೀಡಿಯಾಗಳು ಮಾಧ್ಯಮದವರು ನನ್ನ ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿಗೂ ಅವರಿಗೂ ನಾನು ಧನ್ಯವಾದ ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.